ಸಿದ್ದು ಯಾರು ಹೇಳಿ, CM ಸಿದ್ದರಾಮಯ್ಯ ಫುಲ್ ರಾಕ್, DK ಫುಲ್ ಶಾಕ್, ಸಂಪುಟ ಸರ್ಜರಿ ಫಿಕ್ಸ್. ಓಕೆ, ಇದೊಂದು ಸುದ್ದಿ, ಇದು ಸಂಚಲನಕ್ಕಿಂತ ದೊಡ್ಡ ಸಂಚಲನ ಅಂತ ಹೇಳ್ಬೋದು. ಕಾರಣ ನಿಮ್ಗೆ ಗೊತ್ತೇ ಇದೆ, ರೀಶಫಲ್ ಮಾಡ್ತಾರೋ ಅಥವಾ CM ಕುರ್ಚಿ ಏನಾದರೂ ಬದಲಾವಣೆ ಆಗುತ್ತಾ. ಕುರ್ಚಿ ಮೀನ್ಸ್ ಕುರ್ಚಿ ಒಂದೇ ಇರುತ್ತೆ, ಆದರೆ ಅಲ್ಲಿ ಅದ್ರ ಮೇಲೆ ಕೂರುವಂಥವರು ಯಾರಾಗ್ತಾರೆ. DK ಶಿವಕುಮಾರ್ ಬಹು ನಿರೀಕ್ಷೆಯಲ್ಲಿ CM ಪಟ್ಟ ಸಿಗಬೇಕು ಅಂತ ಅವರ ಬಣದವರು, ಅವರ ಬೆಂಬಲಿಗರು, ಅಭಿಮಾನಿಗಳೆಲ್ಲ ಪಡ್ತಾ ಇದ್ದಾರೆ. ಓಕೆ, ಈಗ ಈ ಸದ್ಯದ ಅಪ್ಡೇಟ್ಸ್ಗೆ ಹೋಗೋಣ. ಶೀಘ್ರವೇ ದೊಡ್ಡ ಮಟ್ಟದಲ್ಲಿ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಪ್ಲಾನ್ ಮಾಡ್ದಂಗೆ ಕಾಣ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನ ಅತಿ ದೊಡ್ಡ ಸುದ್ದಿ, ಭಾರಿ ಸಂಚಲನ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕಿದೆಯಂತೆ. ಸಿದ್ದು ಸಂಪುಟದ ಸರ್ಜರಿಯಲ್ಲಿ ಕಾಸ್ಮೆಟಿಕ್ ಟಚ್ ಕೊಡುವಂತಿಲ್ಲ. ಏನಿದು ಬಹಳ ಆಶ್ಚರ್ಯ ಆಗುತ್ತೆ. ಕಾಸ್ಮೆಟಿಕ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಿದೆ ಅಲ್ವಾ, ಏನು ಸೌಂದರ್ಯವರ್ಧಕ ಅನ್ನೋದನ್ನ ಹೇಳ್ಬೋದು. ಹಾಗೆ ಕಾಸ್ಮೆಟಿಕ್ ಟಚ್ ಕೊಡುವಂತಿಲ್ಲ, ಮೇಲ್ನೋಟದ ಬದಲಾವಣೆ ಬೇಡ, ಸಮಗ್ರ ಸರ್ಜರಿ ಮಾಡಿ ಫುಲ್ ಮಾಡಿಬಿಡಿ. ಕಾಮರಾಜ್ ಸೂತ್ರದ ಅನುಸಾರ ಸಂಪುಟದ ಪುನಾರಚನೆ ಆಗಬೇಕು. ಸಮಗ್ರ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಸುಪ್ರೀಂ ರಾಹುಲ್ ಗಾಂಧಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. AICC ಅಧ್ಯಕ್ಷರು ಸುಪ್ರೀಂ ಅಂತ ನಾವೆಲ್ಲ ಹೇಳ್ತೀವಿ ಯಾವಾಗಲೂ. ನಾಟ್ ಓನ್ಲಿ AICC, ಹೈಕಮಾಂಡ್ನ ಅಧ್ಯಕ್ಷರು, ಅದರ ಉಸ್ತುವಾರಿ ನೋಡ್ಕೊಳ್ಳುವಂಥವ್ರು, ದೊಡ್ಡ ಜವಾಬ್ದಾರಿ ವಹಿಸಿದವರು ಸುಪ್ರೀಂ ಅಂತೀವಿ. ಆದರೆ ಇಲ್ಲಿ ಸುಪ್ರೀಂ ರಾಹುಲ್ ಗಾಂಧಿ ಅವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಓಕೆ, ಸರ್ಕಾರ ಬಂದಾಗಲೆಲ್ಲ ಬಹುತೇಕ ಸಚಿವರು ಅಧಿಕಾರ ಅನುಭವಿಸಿದ್ದಾರೆ. ಓಕೆ, ಅಂದರೆ ಈ ಕಾಮರಾಜ್ ಸೂತ್ರಕ್ಕೆ ರಾಹುಲ್ ಒಲವು ಯಾಕೆ ಅಂತ, ಈ ಅಧಿಕಾರ ಅನುಭವಿಸಿದ್ದಾರೆ ಅಂತ ಹೇಳುವಾಗ ಜನರಿಗೆ ಹೌದು ಬಿಡ್ರಿ ಇರೋದು ವಾಸ್ತವ, ಸೇವೆ ಗೀವೆ ಅವೆಲ್ಲ ಬರಲ್ಲ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಂಡು ಅಧಿಕಾರ ಅನುಭವಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸರ್ಕಾರ ಬಂದಾಗಲೆಲ್ಲ ಬಹುತೇಕ ಸಚಿವರು ಅಧಿಕಾರ ಅನುಭವಿಸಿದ್ದಾರೆ. ಹಾಲಿ ಸಚಿವರು 3 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಹೊಸ ನಾಯಕತ್ವ ಬೆಳೆಸುವ ಅಗತ್ಯ ಇದೆ. ಸಿದ್ದು ಸಂಪುಟದಲ್ಲಿ ಮೇಲ್ನೋಟದ ಬದಲಾವಣೆಗಳು ಬೇಡವೇ ಬೇಡ. ಸಿದ್ದು ಸಂಪುಟದಲ್ಲಿ ಕನಿಷ್ಠ 50% ಬದಲಾವಣೆ ಆಗಲೇಬೇಕು ಅನ್ನುವ ಒಂದು ನಿರ್ಧಾರದಲ್ಲಿ, ಇಂಗಿತದಲ್ಲಿ, ತೀರ್ಮಾನದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. 50 ವರ್ಷದ ಒಳಗಿನ ಶಾಸಕರನ್ನು ಆದ್ಯತೆ ಮೇರೆಗೆ ಮಂತ್ರಿ ಮಾಡಬೇಕು. ಅಷ್ಟೇ ಅಲ್ಲ, ಸಾಕಷ್ಟು ಅನುಭವಿಗಳಿಗೂ ಕೂಡ ಅಧಿಕಾರ ಸಿಕ್ಕಿಲ್ಲ, ಅವ್ರಿಗೂ ಸ್ಥಾನಮಾನ ಸಿಗಬೇಕು. ಸಂಪುಟ ಸರ್ಜರಿ ವೇಳೆ ಕಾಮರಾಜ್ ಸೂತ್ರ ಅನ್ವಯ ಮಾಡಿದಲ್ಲಿ ಒಳಿತು ಅನ್ನೋದು ಹೇಳೋದಾಗಿದೆ. ಏನು ಕಾಮರಾಜ್ ಸೂತ್ರ ಅಂತ ಹೇಳಿದ ತಕ್ಷಣ ಇಲ್ಲಿ ಏನು, ಎಲ್ರಿಗೂ ಸಮಾನವಾಗಿ ಸಿಗಬೇಕು, ಅಧಿಕಾರ ಅನುಭವಿಸುವಂಥದ್ದಲ್ಲ, ಜನರ ಸೇವೆ ಮಾಡುವಂಥದ್ದು, ಜವಾಬ್ದಾರಿ ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ ಆಗಬೇಕು. ನಾವು ನೋಡಿ ಹಾಗೆ ಕೊಡ್ತಾ ಇದ್ದೀವಿ ಈಗ ನಿಮಗೆ. ಅಂದರೆ ಅಷ್ಟು ಇದು ಜಗಜ್ಜಾಹೀರಾಗ್ಬಿಟ್ಟಿದೆ. ವಾಸ್ತವದಲ್ಲಿ ಅದು ಒಂದಾಗ್ಬಿಟ್ಟಿದೆ. ಎಸ್, ಹಾಗಿದೆ. ಹಾಲಿ ಸಚಿವರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು. ಓಕೆ, ಈಗ ಯಾವ್ಯಾವ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡಬಹುದು ಅನ್ನೋದು ನಾವು ನೋಡ್ತಾ ಹೋಗೋಣ. ಎಸ್, ಗ್ರಾಫಿಕ್ಸಲ್ಲಿ ಅದನ್ನು ಪ್ಲೇ ಮಾಡೋಣ. ಈ ಎಲ್ಲ ಮಂತ್ರಿಗಳು ಯಾರು? ಕೆ ವೆಂಕಟೇಶ್ ಪಶುಸಂಗೋಪನೆ ಸಚಿವರು, ಇನ್ನು ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು, ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಆಗಿರ್ಬೋದು, ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಇನ್ನು ಮೀನುಗಾರಿಕೆ ಬಂದರು ಸಚಿವ ಮಂಕಾಳ್ ವೈದ್ಯ ಅವರು, ಆಮೇಲೆ ಹಜ್ ಹಾಗೂ ಪೌರಾಡಳಿತ ಸಚಿವರಾಗಿರುವಂಥ ರಹೀಂ ಖಾನ್ ಅವರಾಗಿರ್ಬೋದು, ಇನ್ನು ಸಣ್ಣ ಕೈಗಾರಿಕಾ ಸಚಿವ ಶರಣ್ಬಸಪ್ಪ ದರ್ಶನಾಪುರ್ ಇರ್ಬೋದು, ಇನ್ನು NS ಬೋಸರಾಜು ಪ್ರವಾಸೋದ್ಯಮ ಇಲಾಖೆಯ ಉಸ್ತುವಾರಿ ವಹಿಸ್ಕೊಂಡಂಥವ್ರು, ಇನ್ನು ಕೃಷಿ ಸಚಿವರಾಗಿರುವಂಥ N ಚೆಲುವರಾಯಸ್ವಾಮಿ, KH ಮುನಿಯಪ್ಪ ಆಹಾರ ಸಚಿವರು, ಆಹಾರ ಮತ್ತು ಸಹಕಾರ ಸಚಿವರು. ಎಸ್, ಸೊ ಇವರಿಗೆಲ್ಲ ಅಂದರೆ ಇದರಲ್ಲಿ ಹಿರಿಯರು ಇದ್ದಾರೆ, ಬಹಳಷ್ಟು ವರ್ಷಗಳಿಂದ ಇರುವಂಥ ಒಂದಿಷ್ಟು ತುಂಬ ಹಿರಿಯರು ಅಲ್ಲ ಅಂತ ಕಿರಿಯರು ಅಂತ ಹೇಳೋಕ್ಕೆ ಕಷ್ಟ ಆಗ್ಬೋದು. ಇಲ್ಲಿ ಹಿರಿಯರು ಕಿರಿಯರು ವಯಸ್ಸಿನ ಆಧಾರದ ಮೇಲೆ, ಆಮೇಲೆ ಅವರ ರಾಜಕೀಯದ ಅನುಭವದ ಆಧಾರದ ಮೇಲೆ, ಮತ್ತು 3 ವರ್ಷ ಫಸ್ಟ್ ಯಾರೆಲ್ಲ ಇದ್ದಾರಲ್ಲ ಆ ಒಂದು ಅಧಿಕಾರದ ಅವಧಿಯನ್ನು ಗಮನ ಇಟ್ಕೊಂಡು ಯಾರನ್ನೆಲ್ಲ ಶಿಫ್ಟ್ ಮಾಡಿಬಿಡಬೇಕು, ಕಂಪ್ಲೀಟಾಗಿ ರೀಶಫಲ್ ಮಾಡಿಬಿಡಬೇಕು. ಸುಮ್ಮನೆ ಮೇಲ್ನೋಟಕ್ಕಲ್ಲ, ಕಂಪ್ಲೀಟಾಗಿ ಬುಡ ಸಮೇತ ಚೇಂಜ್ ಮಾಡಿಬಿಡೋಣ ಅನ್ನುವ ಒಂದು ಇಂಗಿತ ಇದ್ದಂಗೆ ಕಾಣ್ತಾ ಇದೆ. ಈ ರೀಶಫಲ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಏನಾದರೂ ಬದಲಾಗ್ಬಿಡ್ತಾರ ಅನ್ನುವ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಎಸ್, ಮುಂದಿನ ಸುದ್ದಿ ಹೋಗೋಣ ಅಂತ ಅನಿಸುತ್ತೆ. ಓಕೆ, ಏನು ಸುದ್ದಿ ಇದು? ಪೆಟ್ರೋಲ್ ಡೀಸೆಲ್ ಸುದ್ದಿ ಅಂತೆ ನಮ್ಮ ಅಭಿಷೇಕ್ ಅವರು ಹೇಳ್ತಾ ಇದ್ದಾರೆ. ಓಕೆ, ರಾಜ್ಯಕ್ಕೆ ದಿಲ್ ಖುಷ್ ಆಗೋ ಸುದ್ದಿ ಕೊಡ್ತಾರಾ ಸಿದ್ದರಾಮಯ್ಯ? ಈಗ ನೋಡಿದ್ದೀರಿ ಅಲ್ವಾ, ಯಾವುದು ದಿಲ್ ಖುಷ್, ಏನು ಸುದ್ದಿ? ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಹೌದ್ರಿ, ಅದು ಶಾಕಿಂಗ್ ಆಗಿದೆ. ಇದರಲ್ಲಿ ಏನು ರೀ ಇವ್ರು ದಿಲ್ ಖುಷ್ ಕೊಡೋದು, ಏನು ಖುಷಿ ಕೊಡೋದು? ಎಸ್, ದಟ್ ಇಸ್ ದ ನ್ಯೂಸ್.